ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಮೀಶೋ ಅಪ್ಲಿಕೇಶನಲ್ಲಿ ಹೇಗೆ ಅಕೌಂಟ್ನ ಕ್ರಿಯೇಟ್ ಮಾಡೋದು, ಹಾಗೆ ಮೀಶೋ ಅಪ್ಲಿಕೇಶನ್ನ ಹೇಗೆ ಉಪಯೋಗಿಸುವುದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಶೋ ಅಪ್ಲಿಕೇಶನಲ್ಲಿ ಹೇಗೆ ಅರ್ನಿಂಗ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನೀವು ಮೀಶೋ ಅಪ್ಲಿಕೇಶನಲ್ಲಿ ಅರ್ನಿಂಗ್ ಕೂಡ ಮಾಡ್ಬೋದು. ಅದು ಹೇಗೆ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಮೀಶೋ ಅಪ್ಲಿಕೇಶನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ, ಹಾಗೆ ಮೀಶೋ ಅಪ್ಲಿಕೇಶನ್ ಹೇಗೆ ಉಪಯೋಗಿಸುವುದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ. ಹಾಗೆ ನೀವಿನ್ನೂ ಈ ವಿಡಿಯೋನ ಶೇರ್ ಮಾಡಿಲ್ಲ ಅಂದರೆ ಈ ಕೂಡಲೇ ಶೇರ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಮೊದಲಿಗೆ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನೀವು ಮೀಶೋ ಅಪ್ಲಿಕೇಶನ್ನ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾ ಇದ್ದರೆ ಪ್ಲೇಸ್ಟೋರ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ನೀವೇನಾದ್ರು ಐಫೋನ್ ಯೂಸ್ ಮಾಡ್ತಾ ಇತ್ತು ಅಂದರೆ ಆ್ಯಪ್ ಸ್ಟೋರ್ ಮುಖಾಂತರ ಮೀಶೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮೀಶೋ ಅಪ್ಲಿಕೇಶನ್ನ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಂಡ ನಂತರ ಮೊದಲನೇದಾಗಿ ನೀವು ಮೀಶೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ಮೊದಲನೇದಾಗಿ ನೀವು ಇಲ್ಲಿ ರೈಟ್ ಸೈಡು ಬಾಟಮಲ್ಲಿ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನೀವು ಇಲ್ಲಿ ಸೈನ್ ಅಪ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತು ಅಂದರೆ ನೀವ್ಯಾರು ಟ್ರೂ ಕಾಲರ್ ಯೂಸ್ ಮಾಡ್ತಾ ಇತ್ತು ಅಂದರೆ, ಸೊ ನೀವು ಯಾವ ಒಂದು ನಂಬರಲ್ಲಿ ಟ್ರೂ ಕಾಲರ್ ಯೂಸ್ ಮಾಡ್ತಾ ಇದ್ದೀರೋ ಆ ಒಂದು ನಂಬರಲ್ಲಿ ನೀವು ಸೈನ್ ಅಪ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳುತ್ತೆ. ಸೊ ನೀವು ಆ ಒಂದು ನಂಬರಲ್ಲೇ ಮೀಶೋ ಅಪ್ಲಿಕೇಶನ್ನ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ ಅಂದರೆ, ಸೊ ನೀವು ಇಲ್ಲಿ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ನಾನು ಬೇರೆ ನಂಬರ್ ಕೊಡ್ತೀನಿ ಅಂದರೆ ನೀವು ಇಲ್ಲಿ ಯೂಸ್ ಅದರ್ ಮೊಬೈಲ್ ನಂಬರ್ ಅಂತ ಕಾಣಿಸ್ತಿದೆಯಲ್ಲ, ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಸೊ ನೀವು ಯಾವ ಒಂದು ಮೊಬೈಲ್ ನಂಬರ್ನ ಕೊಡಬೇಕು ಅಂತ ಇದ್ದೀರಾ ಆ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಬಿಟ್ಟು ನೀವು ಇಲ್ಲಿ ಸೆಂಡ್ OTP ಅಂತ ಕಾಣಿಸ್ತಿದೆಯಲ್ಲ, ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನಿಲ್ಲಿ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಸೆಂಡ್ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಸೊ ಏನು ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಅಲ್ಲಿ ಸೆಂಡ್ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ, ಸೊ ನೀವು ಯಾವ ಒಂದು ಮೊಬೈಲ್ ನಂಬರ್ನ ಹಾಕಿರ್ತೀರಾ ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಮೀಶೋ ಅಪ್ಲಿಕೇಶನ್ ಆಟೋಮೆಟಿಕ್ಕಾಗಿ ಆ ಒಂದು OTPನ ತಗೊಳುತ್ತೆ. ಒಂದು ವೇಳೆ ತಗೊಳ್ಳಿಲ್ಲ ಅಂದರೆ ನೀವೇ ಮ್ಯಾನ್ಯುವಲಾಗಿ ಎಂಟರ್ ಮಾಡಿಬಿಟ್ಟು ಪ್ರೊಸೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಮೊದಲನೇದಾಗಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ನಿಮಗೆ ಇಲ್ಲಿ ಮೊದಲಿಗೆ ನೋಡೋದಾದರೆ ಮೀಶೋ ಯೂಸರ್ ಅಂತ ಕಾಣುತ್ತೆ. ಇನ್ನು ನೆಕ್ಸ್ಟ್ ಕೆಳಗಡೆ ನೋಡೋದಾದರೆ ಅಬೌಟ್ ಮೀ ಅಂತ ಕಾಣುತ್ತೆ. ಸೊ ಅದ್ರ ಪಕ್ಕದಲ್ಲೇ ನಿಮಗೆ ಆ್ಯಡ್ ಡೀಟೇಲ್ಸ್ ಅಂತ ಕಾಣಿಸ್ತಿದೆಯಲ್ಲ, ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೆ ಇಲ್ಲಿ ಮೊದಲಿಗೆ ಫುಲ್ ನೇಮ್ನ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಅಂದರೆ ನಿಮ್ಮ ಒಂದು ಹೆಸರನ್ನು ಫುಲ್ಲು ಎಂಟರ್ ಮಾಡಿ ಅಂತ ಕೇಳುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇಮೇಲ್ ID, ಸೊ ನಿಮ್ಮ ಒಂದು ಇಮೇಲ್ IDನ ಹಾಕೋಕ್ಕೆ ಕೇಳುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಜೆಂಡರ್, ಸೊ ನೀವು ಮೇಲ್ ಅಥವಾ ಫೀಮೇಲ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇನ್ನು ಲ್ಯಾಂಗ್ವೇಜಸ್ ಸ್ಪೋಕನ್ ಅಂತ ಕೇಳ್ತಿದೆ, ಅಂದರೆ ನೀವು ಯಾವ ಒಂದು ಭಾಷೆನ ಮಾತಾಡ್ತೀರಾ ಆ ಒಂದು ಭಾಷೆನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇನ್ನು ಆಕ್ಯುಪೇಷನ್ ಅಂತ ಕೇಳ್ತಿದೆ, ಅಂದರೆ ನೀವು ಯಾವ ಒಂದು ಕೆಲಸ ಮಾಡ್ತಾಯಿದ್ದೀರಾ ಆ ಒಂದು ಕೆಲಸನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಅಂದರೆ ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್, ಅಥವಾ ಹೌಸ್ ವೈಫ್ ಆಗಿದ್ದರೆ ಹೌಸ್ ವೈಫ್, ಅಥವಾ ಟೀಚರ್, ಹೀಗೆ ಹಲವಾರು ಥರ ಅಲ್ಲಿ ಆಪ್ಷನ್ಸ್ಗಳನ್ನ ಕೊಟ್ಟಿರುತ್ತೆ. ಸೊ ನೀವು ಯಾವ ಒಂದು ಕೆಲಸ ಮಾಡ್ತಾಯಿದ್ರೋ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಅಬೌಟ್ ಮೀ, ಸೊ ನೀವು ಇಲ್ಲಿ ನಿಮ್ಮ ಬಗ್ಗೆ ನೀವು ಇಲ್ಲಿ ಬರ್ಕೊಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಮೈ ಬಿಸ್ನೆಸ್ ನೇಮ್ ಅಂತ ಇದೆ, ಅಂದರೆ ನಿಮ್ದು ಏನೋ ಬಿಸ್ನೆಸ್ ಇತ್ತು ಅಂದರೆ ಆ ಒಂದು ಬಿಸ್ನೆಸ್ ನೇಮ್ನ ಇಲ್ಲಿ ಎಂಟರ್ ಮಾಡಿ. ಇನ್ನು ಪಿನ್ ಕೋಡ್ ನಂಬರ್ನು ಎಂಟರ್ ಮಾಡಿ, ಹಾಗೆ ಸಿಟಿನ ಎಂಟರ್ ಮಾಡಿ, ಹಾಗೆ ಸ್ಟೇಟ್ನು ಕೂಡ ಎಂಟರ್ ಮಾಡಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಅದ್ರ ಪಕ್ಕದಲ್ಲಿ ಅದರ್ ಇನ್ಫೋ ಅಂತ ಇದೆಯಲ್ಲ, ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಕೇಳುತ್ತೆ. ಸೊ ಆ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ನಿಮ್ಮ ಮ್ಯಾರೇಜ್ ಸ್ಟೇಟಸ್ ಕೇಳುತ್ತೆ, ಅಂದರೆ ನೀವು ಮ್ಯಾರಿಡ್ ಆಗಿದ್ದೀರೋ ಅಥವಾ ಅನ್ಮ್ಯಾರಿಡ್ ಆಗಿದ್ದೀರೋ, ಸೊ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ನಂಬರ್ ಆಫ್ ಕಿಡ್ಸ್ ಅಂತ ಕೇಳ್ತಿದೆ, ಅಂದರೆ ನಿಮ್ಮ ಮನೇಲಿ ಎಷ್ಟು ಕಿಡ್ಸ್ ಇದ್ದಾರೆ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಇನ್ನು ಎಜುಕೇಷನ್, ನೀವು ಏನು ಓದಿದ್ದೀರಾ ಅಂತ ಇಲ್ಲಿ ಕೇಳ್ತಿದೆ. ಇನ್ನು ನೆಕ್ಸ್ಟು ಮಂತ್ಲಿ ಇನ್ಕಮ್, ಸೊ ನಿಮಗೆ ಮಂತ್ಲಿ ಎಷ್ಟು ದುಡ್ಡು ಬರುತ್ತೆ, ಸೊ ನೀವು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಇದು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನೀವು ಏನೇನು ಡೀಟೇಲ್ಸ್ ಕೊಟ್ಟಿದ್ದೀರಾ ಅದೆಲ್ಲ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ನೀವು ಹೋಮ್ ಪೇಜ್ಗೆ ಬಂತು ಅಂದರೆ ನಿಮಗೆ ಮೊದಲನೇದಾಗಿ ಇಲ್ಲಿ ಸರ್ಚ್ ಬೈ ಕೀಬೋರ್ಡ್ ಆರ್ ಪ್ರಾಡಕ್ಟ್ ID ಅಂತ ಇದೆ. ಸೊ
ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನೀವಿಲ್ಲಿ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ಸ್ಗಳನ್ನ ನೀವಿಲ್ಲಿ ಸರ್ಚ್ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಸ್ಯಾರೀಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಕುರ್ತೀಸ್ ಆಗಿರ್ಬೋದು, ವಾಚ್ ಆಗಿರ್ಬೋದು, ಜ್ಯುವೆಲರಿ ಆಗಿರ್ಬೋದು, ಹೀಗೆ ನೀವು ಹಲವಾರು ಥರ ಪ್ರಾಡಕ್ಟ್ಸ್ಗಳನ್ನ ನೀವಿಲ್ಲಿ ಸರ್ಚ್ ಕೂಡ ಮಾಡ್ಬೋದು. ಸೊ ಸರ್ಚ್ ಮಾಡಿ ನೀವು ಬೈ ಕೂಡ ಮಾಡ್ಬೋದು. ಸೊ ಇನ್ನು ಪ್ರಾಡಕ್ಟ್ಸ್ಗಳನ್ನ ಹೇಗೆ ಆರ್ಡ್ರ್ ಮಾಡೋದು ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ನಿಮಗಿಲ್ಲಿ ಹಲವಾರು ಥರ ಕ್ಯಾಟಗರೀಸ್ಗಳು ಕೊಟ್ಟಿದ್ದಾರೆ. ಕುರ್ತೀಸ್ ಆಗಿರ್ಬೋದು ಅಥವಾ ಮೆನ್ ಆಗಿರ್ಬೋದು, ಸ್ಯಾರೀಸ್ಗಳಾಗಿರ್ಬೋದು ಅಥವಾ ಕಿಡ್ಸ್ ಆಗಿರ್ಬೋದು, ಜ್ಯುವೆಲರಿ ಆಗಿರ್ಬೋದು, ಆಕ್ಸೆಸರೀಸ್ ಆಗಿರ್ಬೋದು, ಬ್ಯೂಟಿ ಆಗಿರ್ಬೋದು, ಹೀಗೆ ಹಲವಾರು ಥರ ಕ್ಯಾಟಗರಿಗಳು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ನಿಮಗಿಲ್ಲಿ ಆಫರ್ಸ್ಗಳು ಕೊಟ್ಟಿದ್ದಾರೆ. ಇಲ್ಲಿ 30% ಆಫ್ ಅಂತ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕ್ಯಾಶ್ ಆನ್ ಡೆಲಿವರಿ ಇದೆ, ಹಾಗೆ ಫ್ರೀ ಡೆಲಿವರಿ, ಹಾಗೆ ಫ್ರೀ ರಿಟರ್ನ್ ಅಂತ ಇದೆ. ಸೊ ನಿಮಗೆ ಫ್ರೀ ಡೆಲಿವರಿ ಮಾಡ್ತಾರೆ ಈ ಒಂದು ಮೀಶೋ ಅಪ್ಲಿಕೇಶನ್ನವರು, ಹಾಗೆ ರಿಟರ್ನ್ ಕೂಡ ಫ್ರೀಯಾಗಿ ತೊಗೊತಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಲೋವೆಸ್ಟ್ ಪ್ರೈಸ್ ಅಂತ ಇದೆ, ಅಂದರೆ ನಿಮಗೆ ಕಡಿಮೆ ಪ್ರೈಸಲ್ಲೇ ನಿಮಗೆ ಪ್ರಾಡಕ್ಟ್ಸ್ಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಸ್ಯಾರೀಸ್. ಸೊ ನಿಮಗೆ ಸ್ಯಾರೀಸ್ ಫ್ರಮ್ 250 ಅಂದರೆ 250 ರೂಪಾಯಿಂದ ಸ್ಟಾರ್ಟ್ ಆಗುವಂಥ ಸ್ಯಾರೀಸ್ಗಳು ನಿಮಗಿಲ್ಲಿ ತೋರಿಸುತ್ತೆ. ಇನ್ನು ಕುರ್ತೀಸ್ಗಳು. ಸೊ ಕುರ್ತೀಸ್ಗಳು ನೋಡೋದಾದರೆ 200 ರೂಪಾಯಿ ಮೇಲೆ ಯಾವ್ಯಾವ ಕುರ್ತೀಸ್ಗಳಿದ್ದಾವೆ ಅದೆಲ್ಲ ತೋರಿಸುತ್ತೆ. ಹಾಗೆ ಮೆನ್ಸ್ ವೇರ್ ಅಂತ ಇದೆ. ಸೊ ಮೆನ್ಸ್ ವೇರಲ್ಲಿ ನೀವಿಲ್ಲಿ 150 ರೂಪಾಯಿಂದ ಮೇಲ್ಪಟ್ಟಿರೋ ಪ್ರಾಡಕ್ಟ್ಸ್ಗಳನ್ನ ನೀವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಈ ರೀತಿ ಬೆಸ್ಟ್ ಸೆಲ್ಲರ್ ಅಂತ ಇದೆಯಲ್ಲ, ಸೊ ಇಲ್ಲಿ ನಿಮಗೆ ಹಲವಾರು ಥರ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಪ್ರೈಸ್ ಸ್ಟೋರ್ ಅಂತ ಇದೆ. ಸೊ ಪ್ರೈಸ್ ಸ್ಟೋರಲ್ಲಿ ನಿಮಗೆ ಅಂಡರ್ 99, ಅಂಡರ್ 199, ಅಂಡರ್ 299 ಹೀಗೆ ನಿಮಗೆ ಹಲವಾರು ಥರ ರುಪೀಸಲ್ಲಿ ಕೊಟ್ಟಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದರೆ 99 ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಸೊ 99 ರೂಪಾಯಿ ಒಳಗಿರೋ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮಗಿಲ್ಲಿ ಸಿಗುತ್ತೆ. ಅಂದರೆ ಮಾಸ್ಕ್ ಆಗಿರ್ಬೋದು ಅಥವಾ ಹೀಗೆ ಹಲವಾರು ಥರ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಸೊ ನಿಮಗಿಲ್ಲಿ ಯಾವ ಪ್ರಾಡಕ್ಟ್ಗಳು ಬೇಕೋ ಆ ಒಂದು ಪ್ರಾಡಕ್ಟ್ಸ್ಗಳನ್ನ ನೀವಿಲ್ಲಿ ಬೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಟ್ರೆಂಡಿಂಗ್ ನೌ ಅಂತ ಇದೆ. ಸೊ ನಿಮಗೆ ಟ್ರೆಂಡಿಂಗಲ್ಲಿ ಯಾವ್ಯಾವ ಬಟ್ಟೆಗಳಿದ್ದಾವೆ ಅವೆಲ್ಲ ನಿಮಗಿಲ್ಲಿ ತೋರಿಸುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ನೀವಿಲ್ಲಿ ಬ್ಲೂಟೂತ್ ಹೆಡ್ಫೋನ್ಗಳನ್ನ ತೊಗೊಬೋದು, ಹಾಗೆ ಕಿಡ್ಸ್ ಬಟ್ಟೆಗಳನ್ನ ತೊಗೊಬೋದು, ಹಾಗೆ ನೀವು ಶರ್ಟ್ಸ್ಗಳನ್ನ ತೊಗೊಬೋದು. ನಿಮಗಿಲ್ಲಿ ಹಲವಾರು ಥರ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಬಾಟಮಲ್ಲಿ ಕ್ಯಾಟಗರೀಸ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಕ್ಯಾಟಗರೀಸಲ್ಲಿ ನಿಮಗೆ ಪಾಪ್ಯುಲರ್, ಸೊ ಮೀಶೋದಲ್ಲಿ ಜಾಸ್ತಿ ಯಾವ್ಯಾವ ಪ್ರಾಡಕ್ಟ್ಸ್ಗಳು ಸೇಲ್ ಆಗಿದ್ದಾವೆ ಆ ಒಂದು ಪ್ರಾಡಕ್ಟ್ಸ್ಗಳ ಲೀಸ್ಟ್ನ ನಿಮಗಿಲ್ಲಿ ತೋರಿಸ್ತಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ವುಮೆನ್ ಎತ್ನಿಕ್ಸ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಆಪ್ಷನಲ್ಲಿ ನಿಮಗೆ ಸೀರೆಗಳಾಗಿರ್ಬೋದು ಅಥವಾ ಕುರ್ತೀಸ್ಗಳಾಗಿರ್ಬೋದು, ಹೀಗೆ ನಿಮಗೆ ಹಲವಾರು ಥರ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವುಮೆನ್ ವೆಸ್ಟರ್ನ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಆಪ್ಷನಲ್ಲಿ ನಿಮಗೆ ಟಾಪ್ ವೇರ್ ಆಗಿರ್ಬೋದು, ಬಾಟಮ್ ವೇರ್ ಆಗಿರ್ಬೋದು, ಹೀಗೆ ನಿಮಗೆ ಹಲವಾರು ಥರ ಪ್ರಾಡಕ್ಟ್ಸ್ಗಳು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಮೆನ್ಗೆ ಯೂಸ್ ಆಗುವಂಥ ಟಾಪ್ ವೇರ್, ಬಾಟಮ್ ವೇರ್, ಹಾಗೆ ಮೆನ್ ಆಕ್ಸೆಸರೀಸ್ಗಳು ನಿಮಗಿಲ್ಲಿ ತೋರಿಸುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕಿಡ್ಸ್, ಸೊ ಮಕ್ಕಳಿಗೆ ಬಟ್ಟೆಗಳನ್ನ ಇಲ್ಲಿ ತೋರಿಸುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಹೋಮ್ ಆ್ಯಂಡ್ ಕಿಚನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಮನೆಗೆ ಅಥವಾ ಕಿಚನ್ಗೆ ಯೂಸ್ಫುಲ್ ಆಗೋ ಪ್ರಾಡಕ್ಟ್ಸ್ಗಳೆಲ್ಲ ಇಲ್ಲಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಬ್ಯೂಟಿ ಆ್ಯಂಡ್ ಹೆಲ್ತ್ ಅಂತ ಕೊಟ್ಟಿದ್ದಾರೆ. ಸೊ ಬ್ಯೂಟಿಗಾಗಿರ್ಬೋದು ಅಥವಾ ಹೆಲ್ತ್ಗಾಗಿರ್ಬೋದು ನಿಮಗಿಲ್ಲಿ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಜ್ಯುವೆಲರಿ ಆ್ಯಂಡ್ ಎಕ್ಸೆಸರೀಸ್ ಅಂತ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಬ್ಯಾಗ್ಸ್ ಆ್ಯಂಡ್ ಫುಟ್ವೇರ್ಸ್ ಅಂತ ಇದೆ. ಅಂದರೆ ನೀವು ಬ್ಯಾಗ್ಗಳನ್ನ ಪರ್ಚೇಸ್ ಮಾಡ್ಬೋದು, ಹಾಗೆ ಸ್ಲಿಪ್ಪರ್ಗಳನ್ನೂ ಕೂಡ ನೀವಿಲ್ಲಿ ಪರ್ಚೇಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಎಲೆಕ್ಟ್ರಾನಿಕ್ಸ್, ಸೊ ನೀವಿಲ್ಲಿ ಹೆಡ್ಫೋನ್ಗಳನ್ನ ಬೈ ಮಾಡ್ಬೋದು, ಹಾಗೆ ಮೊಬೈಲ್ ಎಕ್ಸೆಸರೀಸ್ಗಳಾಗಿರ್ಬೋದು, ಹೀಗೆ ನೀವು ಹಲವಾರು ಥರ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ ಅಂತ ಕೊಟ್ಟಿದ್ದಾರೆ. ನಿಮಗಿಲ್ಲಿ ಫಿಟ್ನೆಸ್ಸಿಗೆ ಬೇಕಾಗಿರೋ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು. ಹಾಗೆ ಸ್ಪೋರ್ಟ್ಸ್, ಸೊ ನಿಮಗೆ ಫುಟ್ಬಾಲ್ ಬೇಕಾ ಅಥವಾ ಬ್ಯಾಡ್ಮಿಂಟನ್ ಬೇಕಾ, ಸ್ಕೇಟಿಂಗ್ ಬೇಕೋ, ಹೀಗೆ ನೀವು ಹಲವಾರು ಥರ ಸ್ಪೋರ್ಟ್ಸ್ ಪ್ರಾಡಕ್ಟ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಕಾರ್ ಆ್ಯಂಡ್ ಮೋಟಾರ್ ಬೈಕ್ ಆಕ್ಸೆಸರೀಸ್, ಸೊ ನಿಮ್ಮ ಕಾರ್ಗೆ ಆಕ್ಸೆಸರೀಸ್ ಬೇಕಾದರೆ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಹಾಗೆ ಮೋಟಾರ್ ಬೈಕಿಗೆ ಆಕ್ಸೆಸರೀಸ್ಗಳು ಬೇಕಾದರೆ ಅದನ್ನು ಕೂಡ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಆಫೀಸ್ ಸಪ್ಲೈಸ್ ಅಂತ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಪೆಟ್ ಸಪ್ಲೈಸ್ ಅಂತ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಫುಡ್ ಆ್ಯಂಡ್ ಡ್ರಿಂಕ್ಸ್ ಅಂತ ಇದೆ. ಇನ್ನು ನೆಕ್ಸ್ಟ್ ಇಲ್ಲಿ ನಿಮಗೆ ಆರ್ಡರ್ಸ್ ಅಂತ ಇದೆ. ಈ ಒಂದು ಆರ್ಡರ್ಸಲ್ಲಿ ನೀವು ಮೀಶೋದಲ್ಲಿ ಏನೇನು ಪ್ರಾಡಕ್ಟ್ಸ್ಗಳನ್ನ ಆರ್ಡರ್ ಮಾಡಿದ್ದೀರಾ ಅದೆಲ್ಲ ನಿಮಗಿಲ್ಲಿ ತೋರಿಸುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ನಿಮಗಿಲ್ಲಿ ಕಮೆಂಟ್ಸ್, ಸೊ ನಿಮ್ಮ
ತುಂಬ ಜನ ಇಲ್ಲಿ ಮೀಶೋದಲ್ಲಿ ಕಮೆಂಟ್ ಕೂಡ ಮಾಡ್ತಾ ಇರ್ತಾರೆ. ಸೊ ನೀವು ಅದಕ್ಕೆ ಲೈಕ್ಗಳನ್ನ ಕೊಡ್ಬೋದು, ಹಾಗೆ ಕಮೆಂಟ್ ಮಾಡ್ಬೋದು, ಶೇರ್ ಕೂಡ ಮಾಡ್ಬೋದು, ಸೇವ್ ಕೂಡ ಮಾಡ್ಬೋದು ಆ ಒಂದು ಕಮೆಂಟ್ಗಳನ್ನ. ಇನ್ನು ನೆಕ್ಸ್ಟ್ ನೋಡೋದಾದರೆ ಅಕೌಂಟಲ್ಲಿ ನಿಮಗೆ ಮೊದಲನೇದಾಗಿ ನಿಮ್ಮ ಒಂದು ಪ್ರೊಫೈಲ್ ಕಾಣುತ್ತೆ. ಸೊ ನೀವು ಏನು ನೇಮ್ ಕೊಟ್ಟಿರ್ತೀರ ಆ ಒಂದು ನೇಮು ಇಲ್ಲಿ ತೋರಿಸುತ್ತೆ. ಸೊ ನಾನು ಇಲ್ಲಿ ಏನು ಎಂಟರ್ ಮಾಡಿಲ್ಲ, ಹಾಗಾಗಿ ನನ್ನ ಒಂದು ಮೊಬೈಲ್ ನಂಬರ್ ತೋರಿಸ್ತಿದೆ. ಇನ್ನು ನೆಕ್ಸ್ಟ್ ಅದ್ರ ಕೆಳಗಡೆ ನೋಡೋದಾದರೆ ಮೈ ಫಾಲೋಡ್ ಶಾಪ್ಸ್ ಅಂತ ಕೊಟ್ಟಿದ್ದಾರೆ, ಹಾಗೆ ಮೈ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ. ಸೊ ಈ ಒಂದು ಆಪ್ಷನ್ ಮೂಲಕ ನಾನು ಮುಂಚೆ ಹೇಳ್ದಂಗೆ ನೀವು ಮೀಶೋದಲ್ಲಿ ಅರ್ನಿಂಗ್ ಕೂಡ ಮಾಡ್ಬೋದು. ಸೊ ನೀವೇನು ಅರ್ನ್ ಮಾಡಿರ್ತೀರ ಆ ಒಂದು ಅವ್ರನ್ನ ನೀವು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಬೇಕಲ್ಲ, ಹಾಗಾಗಿ ನೀವು ಇಲ್ಲಿ ಬ್ಯಾಂಕ್ ಅಕೌಂಟಿನ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಅಕೌಂಟ್ ನಂಬರು, ಹಾಗೆ ಕನ್ಫರ್ಮ್ ಅಕೌಂಟ್ ನಂಬರು, ಹಾಗೆ ಅಕೌಂಟ್ ನಂಬರ್, ಹೋಲ್ಡರ್ ನೇಮು, ಹಾಗೆ IFSC ಕೋಡ್ನ ನೀವಿಲ್ಲಿ ಕೊಡಬೇಕಾಗುತ್ತೆ. ಕೊಟ್ಟು ನೀವಿಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಸೊ ನೀವು ಸಕ್ಸಸ್ಫುಲ್ಲಾಗಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೊಡ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಮೈ ಶೇರ್ಡ್ ಪ್ರಾಡಕ್ಟ್ಸ್. ಸೊ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಮೀಶೋದಲ್ಲಿರೋ ಪ್ರಾಡಕ್ಟ್ಸ್ಗಳನ್ನ ಶೇರ್ ಕೂಡ ಮಾಡ್ಬೋದು. ಇನ್ನು ನೆಕ್ಸ್ಟು ನೋಡೋದಾದರೆ ಮೈ ಪೇಮೆಂಟ್ಸ್ ಅಂತ ಇದೆ. ಸೊ ಈ ಆಪ್ಷನಲ್ಲಿ ನೀವೇನು ಅರ್ನ್ ಮಾಡಿರ್ತೀರ ಆ ಒಂದು ಸೊ ನೀವು ಎಷ್ಟು ಅರ್ನ್ ಮಾಡಿರ್ತೀರ ಸೊ ಅದೆಲ್ಲ ನಿಮಗೆ ಟ್ರಾನ್ಸಾಕ್ಷನ್ ತೋರಿಸುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ರೆಫರ್ ಆ್ಯಂಡ್ ಅರ್ನ್. ಸೊ ಮೀಶೋ ಅಪ್ಲಿಕೇಶನ್ನ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ನೀವು ಶೇರ್ ಕೂಡ ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಸ್ಪಿನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಆಪ್ಷನ್ ಮೂಲಕ ನಿಮಗೆ ಕೆಲವೊಂದು ಆಫರ್ಸ್ಗಳು ಕೂಡ ಕೊಡ್ತಿದ್ದಾರೆ. ಅಂದರೆ ಇಲ್ಲಿ ಇವಾಗ ತೋರಿಸ್ತಿಲ್ಲ ಪ್ರೆಸೆಂಟು, ಸೊ ನಿಮಗೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಎಂಟರ್ ರೆಫರಲ್ ಕೋಡ್ ಅಂತ ಇದೆ. ಸೊ ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರೇನಾದ್ರು ಮೀಶೋ ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ದಾರೆ ಅಂದರೆ ಅವರ ಒಂದು ರೆಫರಲ್ ಕೋಡ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಮೀಶೋ ಕ್ರೆಡಿಟ್ಸ್ ಅಂತ ಕೊಟ್ಟಿದ್ದಾರೆ, ಹಾಗೆ ಎಲ್ಪ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಆಪ್ಷನ್ ಮೂಲಕ ನೀವು ಮೀಶೋ ಅಪ್ಲಿಕೇಶನಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಸೊ ಈ ಆಪ್ಷನ್ ಮೂಲಕ ನೀವು ಕಸ್ಟಮರ್ ಸಪೋರ್ಟರ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಬಿಸ್ನೆಸ್ ಲೋಗೋ ಅಂತ ಕೊಟ್ಟಿದ್ದಾರೆ, ಹಾಗೆ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ, ಇನ್ನು ನೋಟಿಫಿಕೇಷನ್ ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ರೇಟ್ ಮೀಶೋ ಅಂತ ಇದೆ. ಸೊ ನೀವು ಇಲ್ಲಿ ಮೀಶೋ ಅಪ್ಲಿಕೇಶನ್ಗೆ ರೇಟಿಂಗ್ ಕೂಡ ಕೊಡ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಲೀಗಲ್ ಆ್ಯಂಡ್ ಪಾಲಿಸಿ ಅಂತ ಇದೆ. ಸೊ ನೀವು ಇಲ್ಲಿ ಮೀಶೋ ಅಪ್ಲಿಕೇಶನಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ಇಲ್ಲಿ ಓದ್ಕೊಬೋದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಶೋ ಅಪ್ಲಿಕೇಶನಲ್ಲಿ ಹೇಗೆ ಅರ್ನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇನ್ನು ಅದ್ರದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಶೋ ಅಪ್ಲಿಕೇಶನಲ್ಲಿ ಪ್ರಾಡಕ್ಟ್ಸ್ಗಳನ್ನ ಹೀಗೆ ಆರ್ಡರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ ಈ ಒಂದು ಮೀಶೋ ಅಪ್ಲಿಕೇಶನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ, ಹಾಗೆ ಮೀಶೋ ಅಪ್ಲಿಕೇಶನ್ ಹೇಗೆ ಉಪಯೋಗಿಸುವುದು ಅಂತ ಗೊತ್ತಾಗಲಿ. ಹಾಗೆ ನೀವು ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಕೂಡಲೇ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕ್ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನಾನು ನಿಮಗೆ ಟೆಕ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು.